ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಟನ್ ಕರ್ರಿ ಹೆಂಗೆ ಮಾಡ್ಕೊಳ್ಳೋದು ನೋಡೋಣ. ಟೇಸ್ಟಿಯಾಗಿರುತ್ತೆ, ಚಪಾತಿಗೆ ಈ ಥರ ಎಲ್ಲ ತಿನ್ಕೋಬೋದು. ಸೊ ಕರ್ರಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿವಾಗ ಇಲ್ಲೊಂದು ಅರ್ಧ ಕೆ.ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೋಡಿ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಂದು 4-5, ಖಾರ ಪುಡಿನೂ ಹಾಕ್ಕೊಳ್ತೀನಿ, ಒಂದು ಟೊಮೆಟೊ ಮತ್ತು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಆಲೂಗಡ್ಡೆ ಹಾಕ್ಕೊಳ್ತಾಯಿದ್ದೀನಿ ನಾನು ಕರ್ರಿಗೆ. ಇದು ಆಪ್ಷನ್ನು, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ನೋಡಿ ನಾನು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ ಫಸ್ಟು. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಆ್ಯಸ್ ಯೂಶ್ವಲ್ ಈರುಳ್ಳಿ ಎಷ್ಟು ಫ್ರೈ ಆದರೆ ಅಷ್ಟು ನಿಮಗೆ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಇವಾಗ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ತುಂಬಾ ಫ್ರೈ ಆಗೋದು ಬೇಡ. ಸೊ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ನಾವು ತೆಗಿಬೋದು. ಇವಾಗ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಡ್ತಾಯಿದ್ದೀನಿ ನಾನು, ನೀಟಾಗಿ ಫ್ರೈ ಮಾಡಿಕೊಂಡು. ನೋಡಿ ಇವಾಗ ಇದು ಫ್ರೈ ಆಗಿದೆ, ಈ ರೀತಿ ಬಂದಿದ್ರೆ ಸಾಕು. ಸೊ ಇವಾಗ ಇದಕ್ಕೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ. ಒಂದು ಸ್ಪೂನು, 1.5 ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ನೀವು ಮಟನ್ ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ಸೊ ಇವಾಗ ಇದಕ್ಕೆ ಹಾಕ್ಕೊಂಡು ನೋಡಿ ನಾನು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷ ಇದನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನೋಡಿ ಇವಾಗ ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದ ತಕ್ಷಣ ಟೊಮೆಟೊ ಒಂದು 2 ತೊಗೊಂಡಿದ್ದೀನಿ ನಾನು. ಟೊಮೆಟೊ ಅರ್ಧ ಕೆ.ಜಿಗೆ, ಇದು ಕರ್ರಿಗಲ್ವ, ಸೊ ಎಲ್ಲ ಹಂಗಂಗೆ ಹಾಕ್ಕೊಳ್ತಾಯಿದ್ದೀನಿ ನಾನು. ಸೊ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ, ಟೊಮೆಟೊ ಬೇಗ ಬೇಯುತ್ತಲ್ವ. ಸೊ ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಬಿಡೋಣ ನಾವು. ಉಪ್ಪು ನೋಡಿ ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ರೆ ಸಾಕು, ಟೊಮೆಟೊ ಬೆಂದಿದೆ ಅಂತ ಅರ್ಥ. ನೀಟಾಗಿ ಇವಾಗ ಇದಕ್ಕೆ ಮಟನ್ ಸೇರಿಸ್ಕೊಬಿಡೋಣ ನಾವು. ಸೊ ಮಟನ್ ನಾನು ಅರ್ಧ ಕೆ.ಜಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಬಿಡೋಣ ನೀಟಾಗಿ ಮಟನ್ನು. ಸೊ ಮಟನ್ ಹಾಕ್ಕೊಂಡು ಇದಕ್ಕೇ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ನಲ್ಲ, ನೀವು ಇದ್ರ ಜೊತೆಗೆ ಏನು ಬೇಕಾನ ಹಾಕ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹೂಕೋಸು, ಎಲೆಕೋಸು, ಆಲೂಗಡ್ಡೆ, ತರಕಾರಿಗಳು ಕೂಡ ಏನೇನೋ ಹಾಕ್ಕೋಬೋದು, ಎಲ್ಲ ಚೆನ್ನಾಗೇ ಇರುತ್ತೆ. ನಾನು ಕರ್ರಿ ಬೇಕಲ್ವ ಒಂಚೂರು, ಸೊ ಅದ್ರಗೋಸ್ಕರ ಆಲೂಗಡ್ಡೆ 2 ಆಲೂಗಡ್ಡೆ ಕೊಯ್ದು ದೊಡ್ಡದಾಗೆ ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಇವಾಗ ನೋಡಿ ಒಂದು ಸ್ಪೂನ್ ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದೇ ಆಯಿಲಲ್ಲೇ ಹಂಗೆ ಫ್ರೈ ಆಗಲಿ. ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ ಫ್ರೈ ಆಗಿದೆ ಇದು. ಸೊ ಇದಕ್ಕೆ ಇವಾಗ ಒಂದು ಚಮಚಷ್ಟು ನಾನು ನೀರು ಹಾಕ್ಕೊಳ್ತಾಯಿದ್ದೀನಿ. ನೀರು ಆಮೇಲೆ ನೋಡಿನೂ ಮತ್ತೆ ಹಾಕ್ಕೋಬೋದು. ಸೊ ಇವಾಗ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತಾಯಿದ್ದೀನಿ ನಾನು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಒಂಚೂರು ಮೇಲೆ ಹಾಕ್ಕೊಂಬಿಡ್ತೀನಿ ನಾನು, ಕೊತ್ತಂಬರಿ. ಸೊ ಇವಾಗ ಇದನ್ನ ಕುಕ್ಕರ್ ಹಾಕಿ ನಾನು ಒಂದು 7-8 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನುಣ್ಣಗಾಗೋದಕ್ಕೆ, ಯಾಕೆಂದರೆ ಮಟನ್ ತುಂಬ ಬಲ್ತಿದೆ. ಸೊ 7-8 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ಇದೆ. ಸೊ ಇದನ್ನು ನೀವು ಚಪಾತಿಗೆ, ರೈಸ್ಗೆ, ಮುದ್ದೆ ಬೇಕಿದ್ದರೂ ಮುದ್ದೆಗೂ ತಿನ್ಬೋದು. ಸೊ ನಾನಿವಾಗ ಈ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ, ಸೊ ಒಂಥರ ಕರ್ರಿ ಥರ ಬರುತ್ತೆ ಈ ಟೈಪಲ್ಲಿ. ಓಕೆನಾ? ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.